ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅನ್ನೋದೇ ನನ್ನ ಆಸೆ. ಇವತ್ತೊಂಚೂರು ಲೇಟ್ ಆಯಿತು ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು. ಯಾಕೆ ಅಂತಂದರೆ ನಾನು ಸುಮಾರು ಒಂದು 15 ಡೇಸಿಂದ ಆಫೀಸ್ಗೆ ಹೋಗ್ತಾ ಇಲ್ಲ. ಸೊ ಹಂಗಾಗಿ ನಿಧಾನವಾಗಿ ಮಾಡೋಣ ಅಂತ ಅಂದ್ಕೊಂಡೆ ಲೇಟ್ ಮಾಡ್ತಾಯಿದ್ದೀನಿ. ಮತ್ತು ಹೇಗಿದ್ದರೂ ಈ ಹಬ್ಬಕ್ಕೆ, ಶ್ರೀರಾಮನವಮಿ ಹಬ್ಬಕ್ಕೆ 12 ಗಂಟೆ ಹಂಗೆ ಪೂಜೆ ಮಾಡಬೇಕಲ್ವ. ಸರಿ, ನಾನು ಅಷ್ಟರಲ್ಲಿ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗಂತೂ ನಾನು ಪೂಜೆ ಮಾಡಿಬಿಟ್ಟೆ. ಬಟ್ ಯಾವಾಗಲೂ ನಾನು 7 ಗಂಟೆ 7:30 ಅಷ್ಟರಲ್ಲಿ ಪೂಜೆ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿತ್ತಲ್ಲ. ಅಷ್ಟೊತ್ತಿಗೆ ಮಾಡಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಸೊ ಈ 10-11 ಗಂಟೆಗೆ ಮಾಡಿದ್ರೆ ನನಗೆ ಒಂಥರ ಸಮಾಧಾನ ಅನ್ನಿಸ್ತಿರಲ್ಲ. ಅಯ್ಯೋ ಇಷ್ಟು ಲೇಟ್ ಮಾಡಿಬಿಟ್ನಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟೇ ಮುಗೀತು ನೋಡಿ, ಶ್ರೀರಾಮನವಮಿ ಹಬ್ಬ ಮುಗೀತು. ಇನ್ನು 6 ತಿಂಗಳು ಯಾವುದೂ ಹಬ್ಬ ಇರಲ್ಲ. ಇನ್ನೇನಿದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಬೇಕು. ಸೊ ಹಂಗಾಗಿ ಈ ಹಬ್ಬನ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂಥೇಳಿ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ. ಅಂದರೆ ನಂಗೆ ತುಂಬ ಜನ ಯಾರೂ ಫ್ರೆಂಡ್ಸ್ ಎಲ್ಲ ಇಲ್ಲ. ನನ್ನ ಫ್ರೆಂಡ್ ಒಬ್ಳಿಗೆ ಹೇಳಿದೆ, ಮತ್ತು ನನ್ನ ತಂಗಿ ನನ್ನ ಅಕ್ಕಂಗೆ ಹೇಳಿದ್ದೆ. ಸ್ವಲ್ಪ ಅಕ್ಕ ಏನೋ ಬರೋದಕ್ಕಾಗಲಿಲ್ಲ. ನನ್ನ ತಂಗಿ ನನ್ನ ಫ್ರೆಂಡೆಲ್ಲ ಬಂದರು. ಸೊ ಇವತ್ತು ಡೇ ನನಗೆ ತುಂಬ ಚೆನ್ನಾಗೋಯ್ತು. ಯಾಕಂತಂದರೆ ನಾನು ಸ್ವಲ್ಪ ಲೇಟಾಗಿ ಪೂಜೆ ಮಾಡಿದ್ರು ನಾನು ಸಮಾಧಾನವಾಗಿ ಮಾಡೋದು ಏನೇ ಮಾಡಬೇಕು. ನಾನು ಏನಂತಂದರೆ ಫಸ್ಟು ಹೂವು ಎಲ್ಲ ಜೋಡಿಸಿಟ್ಕೊಂಡು ಯಾವ್ದು ಬೇಕು ಫಸ್ಟು ತೊಗೊಂಡು ಮೇಲ್ಗಡೆ ಫೋಟೋಗಳಿಗೆಲ್ಲ ಹಾಕ್ಬಿಡ್ತೀನಿ. ಅದಾದಮೇಲೆ ವಿಗ್ರಹಗಳಿಗೆಲ್ಲ ನಾನು ದೇವ್ರ ಮನೇಲಿ ಕೂತ್ಕೊಂಡು ಹಾಕೋದು. ಯಾಕಂದರೆ ನಮ್ಮ ದೇವ್ರ ಮನೆ ತುಂಬ ಚಿಕ್ಕದು. ನಿಜವಾಗ್ಲೂ ನನಗೆ ಎಷ್ಟು ಇಕ್ಕಟ್ಟಾಗುತ್ತೆ ಅಂತಂದರೆ, ಆದರೂ ಏನು ಮಾಡೋಕ್ಕಾಗಲ್ಲ. ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ರೀಸನ್ಗೆ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾನು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ನಾನು ಯಾವತ್ತೂ ಇಷ್ಟು ವರ್ಷದಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ 3 ದೀಪ ನಾವು ಹಚ್ಚೇ ಇಲ್ಲ. ನಮ್ಮಲ್ಲಿ ದೊಡ್ಡ ದೀಪ ಹಚ್ಚಿ ಅಭ್ಯಾಸ. ಅದು ಹಬ್ಬದ ಟೈಮಲ್ಲಿ ಬಂದರೆ 9 ದೀಪ ಹಚ್ಚೆ ನಮ್ಗೆ ಅಭ್ಯಾಸ ಇತ್ತು. ಬಟ್ ಈ ದೇವ್ರ ಮನೆಯಲ್ಲಿ ನೋಡಿ, ನೀವೇ ನೋಡ್ತಿರ್ತೀರ ವಿಡಿಯೋದಲ್ಲಿ, ಏನೂ ಇಡೋದಕ್ಕೆ ಜಾಗನೇ ಸಾಕಾಗಲ್ಲ. ಏನಂದರೆ ಇಲ್ಲಿ ಒಂದೇ ಶೆಲ್ಫ್ ಕೊಟ್ಬಿಟ್ಟಿದ್ದಾರೆ. ಮತ್ತು ಟೈಲ್ಸ್ ಇಲ್ಲ, ಬರೀ ಗೋಡೆ ಆಗಿದ್ದಿದ್ರೆ ಫೋಟೋಗಳನ್ನ ಗೋಡೆಗೆ ಹೊಡೆದಿದ್ದರೆ ಅಟ್ಲೀಸ್ಟು ನನಗೆ ಆ ಟೈಲ್ಸ್ ಮೇಲಿರೋ ಜಾಗ ಸಿಗ್ತಾಯಿತ್ತು. ಅದ್ರ ಮೇಲೆ ನಾನು ದೀಪಗಳಾಗಲಿ ಏನಾದರೂ ಹಣ್ಣುಗಳೆಲ್ಲ ಇಡೋದಕ್ಕೆ ಚೆನ್ನಾಗಿರ್ತಾಯಿತ್ತು. ಬಟ್ ಇದು ತುಂಬ ಚಿಕ್ಕದ್ರಿರೋದ್ರಿಂದ ದೇವ್ರ ಫೋಟೋನೂ ಅಲ್ಲೇ ಇಡಬೇಕು, ಕಳಸನೂ ಅಲ್ಲೇ ಇಡಬೇಕು. ಏನು ಮಾಡೋಕ್ಕೆ ನಮಗೆ ಆಪ್ಷನ್ನೇ ಇಲ್ಲ ಅನ್ನೋ ಒಂದು ರೀಸನ್ಗೆ ನಾನು 3 ದೀಪ ಹಚ್ತೀನಿ. ಮತ್ತು ತುಂಬ ದೊಡ್ಡ ದೀಪ ಇಟ್ಬಿಟ್ರೆ ಈ ಕಡೆ ದೇವ್ರ ಫೋಟೋ ಕಾಣಲ್ಲ ಅಂತ ರೀಸನ್ಗೆ ನಾನು ತುಂಬ ಚಿಕ್ಕ ದೀಪ ಅಂಟಿಸ್ತೀನಿ. ಬಟ್ ಅದನ್ನು ನಾನು ಪೂಜೆ ಮಾಡಿದ ದಿನ ಗುರುವಾರ ಆರೋದಕ್ಕೆ ಬಿಡಲ್ಲ. ಅದೇನಾದರೂ ಸ್ವಲ್ಪ ತುಪ್ಪ ಕಮ್ಮಿ ಆಗ್ತಿದ್ದಂಗೆ ನಮ್ಮಮ್ಮ ಹಾಕ್ತಿರ್ತಾರೆ. ನಾನು ಕೆಲ್ಸಕ್ಕೆ ಹೋದ್ರೂ ನಮ್ಮಮ್ಮ ಆ ದೀಪ ಆರಕ್ಕೆ ಬಿಡಲ್ಲ. ಅಂದರೆ ನನಗೆ ಮೈಂಡ್ ಸೆಟ್ ಏನಂತಂದರೆ ಅವತ್ತೆಲ್ಲ ದೀಪ ಉರಿಲೇಬೇಕು, ಗುರುವಾರ ಆರಬಾರ್ದು ಅನ್ನೋದು ನಾನು. ಬಟ್ ಬೇರೆಯವರೆಲ್ಲ ಹೆಂಗೆ ಆ ಥರ ಹಚ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ಸ್ವಲ್ಪ ತುಪ್ಪ ಕಮ್ಮಿ ಆಗ್ತಿದ್ದಂಗೆ ನಮ್ಮಮ್ಮ ಹಾಕ್ತಾರೆ. ಬಟ್ ಅವತ್ತು ಫುಲ್ಲು ನಮ್ಮಮ್ಮಗೆ ಉರಿಬೇಕು ದೀಪ ಅನ್ನೋದೇನೇನೆ. ನಾನು ಗುರುವಾರ ಒಂದೇ ದಿನ ಪೂಜೆ ಮಾಡೋದು. ಇದನ್ನು ನನಗೆ ತುಂಬ ಜನ ಕೇಳಿದ್ದೀರಾ, ಬೇರೆ ದಿನ ನೀವು ಪೂಜೆ ಮಾಡಿರೋ ವಿಡಿಯೋ ಹಾಕಲ್ಲ ಯಾಕೆ ಅಂತ. ನಾನು ಗುರುವಾರ ಮಾತ್ರನೇ ಹೂವು ಎಲ್ಲ ಹಾಕಿ ಇಷ್ಟು ಹೂವು ಹಾಕಿ ಪೂಜೆ ಮಾಡೋದು. ಬೇರೆ ದಿನ ಎಲ್ಲ ನಮ್ಮಮ್ಮನೇ ದೀಪ ಅಂಟಿಸ್ಕೋತಾರೆ. ಶನಿವಾರ ಮಾತ್ರ ನಮ್ಮಮ್ಮ ಮಾಡ್ಕೋತಾರೆ. ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ನಂಗೆ ಟೈಮೇ ಇರಲ್ಲ. ಯಾಕಂದರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ನಾನು ಸುಮಾರು ಸಲ ಹೇಳಿರ್ತೀನಿ. ಬಟ್ ಗುರುವಾರ ಮಾತ್ರ ಒಂದು ಸ್ವಲ್ಪ ಬೇಗ ಇದ್ದು ನಾನು ಪೂಜೆ ಮಾಡಬೇಕು ಅಂತ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೋತೀನಿ. ಬೇರೆ ದಿನ ಎಲ್ಲ ಇಷ್ಟೊಂದು ಹೂವು ಎಲ್ಲ ಹಾಕಲ್ಲ ನಮ್ಮಮ್ಮ. ಸುಮ್ಮನೆ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿರ್ತಾರೆ. ಗುರುವಾರ ಅವತ್ತು ಮಾತ್ರನೇ ನಾನು ಇಷ್ಟೊಂದು ಹೂವು ಹಾಕಿ ಪೂಜೆ ಮಾಡೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಒಬ್ಬರು ಕೇಳಿದ್ದಾರೆ, ಏನಂತ, ನಿಮಗೆ ಎಷ್ಟಾಗುತ್ತೆ ವಾರಕ್ಕೆ ಪೂಜೆಗೆ ಹೂವು ತರ್ತಿರಲ್ಲ, ದುಡ್ಡು ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನಾನು ದೇವ್ರ ಪೂಜೆ ಮಾಡೋಕ್ಕೆ ಹೂವು ತರೋದಕ್ಕೆ ನಾನು ದುಡ್ಡಿಗೆ ಹಿಂದೆ ಮುಂದೆ ನೋಡಲ್ಲ. ಅದು ಎಷ್ಟೇ ರೇಟ್ ಇದ್ದಾಗೂ ನಾನು ಇಷ್ಟೇ ಹೂವು ಹಾಕಿದ್ದೀನಿ, ಕಮ್ಮಿ ರೇಟ್ ಇದ್ದಾಗೂ ಇಷ್ಟೇ ಹಾಕಿದ್ದೀನಿ. ಬಟ್ ಆ ಭಗವಂತ ಇಲ್ಲಿವರೆಗೂ ಅಯ್ಯೋ ನನಗೆ ಹೂವು ತರೋಕ್ಕೆ ದುಡ್ಡಿಲ್ವಲ್ಲಪ್ಪ, ಏನಪ್ಪ ಮಾಡೋದು ಅನ್ನೋಂಥ ಪರಿಸ್ಥಿತಿ ಮಾತ್ರ ತಂದಿಲ್ಲ. ಆ ಒಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ನಾನು ಕೆಲವೊಂದೊಂದು ಟೈಮಲ್ಲಿ 1 ಮೊಳ ಮಲ್ಲಿಗೆ ಹೂವಕ್ಕೆ 80 ರೂಪಾಯಿ ಕೊಟ್ಟು ತಂದು ಹಾಕಿದ್ದೀನಿ. ಇವಾಗ 10 ರೂಪಾಯಿ ಇರಬೇಕಾದ್ರೂ ನಾನು ಇಷ್ಟೇ ಹೂವು ಹಾಕಿದ್ದೀನಿ. ಬಟ್ ನನ್ನ ದೇವ್ರ ಇಷ್ಟದಲ್ಲಿ ಅಯ್ಯೋ ಇಷ್ಟೊಂದು ದುಡ್ಡು ಆಗ್ಬಿಟ್ಟಿದೆ ಅಂತ ನಾನು ಯಾವತ್ತೂ ಫೀಲ್ ಮಾಡ್ಕೊಂಡಿಲ್ಲ. ನಿಜವಾಗ್ಲೂ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಂಗಿಂದ ಒಂದು ದಿನನೂ ಅಯ್ಯೋ ನನ್ನ ಹತ್ರ ದುಡ್ಡಿಲ್ವಲ್ಲಪ್ಪ, ಏನಪ್ಪ ಮಾಡೋದು, ಹೂವಕ್ಕೆ ಇಷ್ಟೊಂದು ರೇಟ್ ಹೇಳ್ತಿದ್ದಾರೆ, ಏನು ಮಾಡೋದು ಅಂತ ಯಾವತ್ತೂ ನನಗೆ ಯೋಚನೆ ಮಾಡೋ ಥರ ಆಗಿಲ್ಲ. ಮುಂದೇನೂ ಆಗಲ್ಲ ಅನ್ನೋ ಒಂದು ಧೈರ್ಯ ನನಗಿದೆ. ಯಾಕಂದರೆ ರಾಯರನ್ನ ನಂಬಿದ ಮೇಲೆ ಆ ತಂದೆ ಕೈ ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ ನಾನೇನೆ. ನಿಜ, ನಾನು ಎಷ್ಟು ಲಕ್ಕಿ ಅಂತಂದರೆ, ಒಂದು ಟೈಮಲ್ಲಿ ಖಾಲಿ 10 ರೂಪಾಯಿ ಟೀಗೆ ನನಗೆ ಒದ್ದಾಡ್ತಿದ್ದೊಳಗೆ ಇವತ್ತು ನಾನು ಒಂದು ವಾರ ಪೂಜೆ ಮಾಡೋದಕ್ಕೆ 1000 ರೂಪಾಯಿ ಹೂವು ತರೋದಕ್ಕೂ ನಾನು ಯೋಚನೆ ಮಾಡಲ್ಲ. ಯಾಕೆ ಅಂತಂದರೆ ಭಗವಂತ ನನ್ನನ್ನು ತುಂಬ ಕಷ್ಟದಲ್ಲಿ ನೋಡಿಬಿಟ್ಟಿದ್ದಾರೆ. ಸಾಕು ನೀನು ಕಷ್ಟಪಟ್ಟಿರೋದು ಅಂತ ಇವಾಗ ನನಗೊಂದು ಒಳ್ಳೆ ದಿನಗಳು ಕೊಟ್ಟಿದ್ದಾರೆ. ಆ ಒಂದು ಒಳ್ಳೆ ದಿನಗಳಲ್ಲಿ ನಾನು ಒಂದು ಚಿಕ್ಕ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ ರಾಯರಿಗೆ. ನನಗೆಷ್ಟೇ ಮನಸ್ಸಲ್ಲಿ ನೋವಿದ್ರೆ ನೋಡಿ, ರಾಯರಿಗೆ ಈ ಥರ ಪೂಜೆ ಮಾಡಿದ್ರೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ಯಾರೆಲ್ಲ ಕಷ್ಟಪಡ್ತಾ ಇದ್ದೀರಾ, ಖಂಡಿತ ನಿಮಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ರಾಯರನ್ನ ನಂಬಿ ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಬೇಗ ನಿಮ್ಗೆ ಒಳ್ಳೆ ದಿನಗಳು ಬರುತ್ತೆ. ಥ್ಯಾಂಕ್ ಯು.